ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಇನ್ನು ಮುಂದೆ ಪ್ರತಿದಿನ ನೋಡಿ ಪ್ರಮುಖ ವೆಬ್ಸೈಟ್ಗಳ ಜಿ ಕೆ ಕ್ವಶನ್ಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಏನಂದರೆ ಜಿ ಕೆ ಟುಡೇ ಆಗಿರ್ಬೋದು, ಪ್ರೆಸರ್ಸ್ ವೇವ್ ಆಗಿರ್ಬೋದು, ಟೆಕ್ಸ್ಟ್ ಬುಕ್ ಆಗಿರ್ಬೋದು, ಟಾಪರ್ಸ್ ವೇವ್. ಸೊ ಈ ವೆಬ್ಸೈಟ್ಗಳ ಪ್ರಮುಖ ಜಿ ಕೆ ಕ್ವಶನ್ಗಳನ್ನು ಹಲವಾರು ಎಕ್ಸಾಮ್ಗಳಲ್ಲಿ ಡೈರೆಕ್ಟಾಗಿ ನಿಮ್ಮ ಮುಂದೆ ತರ್ತಾರೆ. ವಿತ್ ಕ್ವಶನ್ ಆಪ್ಷನ್ ಸಮೇತನೂ ಕೂಡ ಕರೆಕ್ಟಾಗಿರುತ್ತೆ. ಸೊ ಡೈರೆಕ್ಟಾಗಿ ಕಾಪಿ ಪೇಸ್ಟ್ ಮಾಡ್ತಾರೆ. ಆ ಕಾರಣಕ್ಕಾಗಿ ಇನ್ನು ಮುಂದೆ ಪ್ರತಿದಿನ ಈ ಜಿ ಕೆ ಕ್ವಶನ್ಗಳನ್ನು ನಿಮ್ಮ ಮುಂದೆ ಅಪ್ಡೇಟ್ ಮಾಡ್ತೀನಿ. ಸೊ ಒಂದನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಇಡೀ ಭಾರತದಾದ್ಯಂತ ಕೆಳಗಿನ ಯಾವ ಸಚಿವಾಲಯವು ಭೂಮಿ ರಾಶಿ ಪೋರ್ಟಲನ್ನು ಪ್ರಾರಂಭಿಸಿದೆ? ನೋಡಿ, ಭೂಮಿ ರಾಶಿ ಪೋರ್ಟಲ್ ಎಂಬುದು ಆಪ್ಷನ್ ನಂಬರ್ 3 ಗಮನಿಸಿ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಇದನ್ನು ಜಾರಿಗೆ ತಂದಿದೆ. ಗಮನಿಸಿ, ಇತ್ತೀಚೆಗೆ ಭಾರತದ ರಾಷ್ಟ್ರೀಯ ಹೆದ್ದಾರಿಯ ಪ್ರಾಧಿಕಾರ ಏನಿದೆ 1467 ಯೋಜನೆಗಳನ್ನು ಭೂಮಿ ರಾಶಿ ಪೋರ್ಟಲ್ ಅಡಿಯಲ್ಲಿ ತರಲಾಗಿದೆ. ಗಮನಿಸಬಹುದು, ಸರಿಸುಮಾರು 1467 ಯೋಜನೆಗಳನ್ನು ಈ ಒಂದು ಯೋಜನೆ ಅಡಿಯಲ್ಲಿ ತರಲಾಗಿದೆ. ಆ ಕಾರಣಕ್ಕಾಗಿ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ ಇದು. ಭೂಮಿ ರಾಶಿ ಪೋರ್ಟಲ್ನ ಉದ್ದೇಶವು ಭಾರತದಲ್ಲಿ ಹೆದ್ದಾರಿ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳನ್ನು ವೇಗಗೊಳಿಸಲು ಮತ್ತು ಭೂ ಸ್ವಾಧೀನಕ್ಕೆ ಪರಿಹಾರವನ್ನು ಪಾವತಿಸಲು ಭೂ ಸ್ವಾಧೀನ ಅಧಿಸೂಚನೆಗಳ ಆನ್ಲೈನ್ ಪ್ರಕ್ರಿಯೆಗೆ ಒಂದು ಹಂತದ ವೇದಿಕೆಯನ್ನು ಒದಗಿಸುತ್ತದೆ. ಓಕೆ, ಸೊ ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಟೆಕ್ಸ್ಟ್ ಬುಕ್ ನ್ಯೂಸ್ ಪೇಪರ್ನ ಅಂದರೆ ಟೆಕ್ಸ್ಟ್ ಬುಕ್ ವೆಬ್ಸೈಟ್ನ ಪ್ರಮುಖ ಮಾಹಿತಿ ಇದು. ನೋಡಿ, ಡಿಬೆಂಚರ್ ಹೋಲ್ಡರ್ ಕೂಡ ಕಂಪನಿಗೆ ಸಾಲಗಾರನಾಗಿರುತ್ತದೆ. ಸೊ ನೋಡಿ, ಡಿಬೆಂಚರ್ ಹೊಂದಿರುವವರು ಕಂಪನಿಯಲ್ಲಿ ಸಹ ಮತ ಚಲಾಯಿಸಲು ಅರ್ಹರಾಗಿರುತ್ತಾರೆ. ಈ ತರಹದ ಕ್ವಶನ್ಗಳು KPSC ಆಗಿರ್ಬೋದು, KPSCಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಎಕ್ಸಾಮ್ಗಳು KISಗೆ ಈ ತರಹದ ಪ್ರಮುಖ ಕ್ವಶನ್ಗಳು ಬರ್ತಕ್ಕಂಥದ್ದು ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕಾಗಿ ಈ ಥರದ ಕ್ವಶನ್ಗಳಿಗೆ ಹೆಚ್ಚು ನೀವು ಫೋಕಸ್ ಮಾಡಬೇಕು. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂದರೆ ಆಪ್ಷನ್ ನಂಬರ್ 2 1 ಮತ್ತು 2 ಹೇಳಿಕೆ ಎರಡೂ ಕೂಡ ಸರಿಯಾಗಿರ್ತಕ್ಕಂಥದ್ದು. ಏನು ಹೇಳಿಕೆ ಅಂದರೆ ನೋಡಿ, ಡಿಬೆಂಚರ್ಸ್ ಅಂದರೆ ನಿಮಗೆ ಗೊತ್ತಿರಬೇಕು, ಡಿಬೆಂಚರ್ ಹೋಲ್ಡರ್ಗಳು ಏನಿದ್ದಾವೆ, ಸೊ ಇವು ತಮ್ಮ ಕಂಪನಿಗೆ ಸಾಲಗಾರರಾಗಿರ್ತವೆ. ಜೊತೆಗೆ ಡಿಬೆಂಚರ್ ಹೊಂದಿರತಕ್ಕಂಥ ವ್ಯಕ್ತಿಗಳೇನಿದ್ದಾರೆ ಕಂಪನಿಯಲ್ಲಿ ಮತ ಚಲಾಯಿಸಲು ಅರ್ಹರಾಗಿರುತ್ತಾರೆ ಎಂಬುದು ನೆನಪಿರಬೇಕು. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ವಿಶ್ವ ಬ್ಯಾಂಕ್ ಬೆಂಬಲಿತ ರ್ಯಾಂಪ್ ಯೋಜನೆ ಯಾವ ಸಚಿವಾಲಯಕ್ಕೆ ಸೇರಿದೆ? ನೋಡಿ, ರ್ಯಾಂಪ್ ಯೋಜನೆ ಎಂಬುದು ಆಪ್ಷನ್ ನಂಬರ್ 3 ಗಮನಿಸಿ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯಕ್ಕೆ ಸಂಬಂಧಪಟ್ಟಿದೆ ಇದು ರ್ಯಾಂಪ್ ಯೋಜನೆ. ಓಕೆ, ಸೊ ನೋಡಿ, ರೈಸಿಂಗ್ ಮತ್ತು ಅಕ್ಸಲರೇಟಿಂಗ್ MSME ಕಾರ್ಯಕ್ಷಮತೆ ರ್ಯಾಂಪ್ ಫುಲ್ ರೂಪ. ಇದು ಯೋಜನೆಯು ವಿಶ್ವ ಬ್ಯಾಂಕ್ ಬೆಂಬಲಿತ ಕಾರ್ಯಕ್ರಮವಾಗಿದೆ. ನೋಡಿ, ವಿಶ್ವ ಬ್ಯಾಂಕ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಮುಖ ಬ್ಯಾಂಕ್ ಆಗಿರುವುದರಿಂದ ಸೊ ಈ ಬ್ಯಾಂಕ್ ಜಾರಿಗೆ ತರತಕ್ಕಂಥ ಯೋಜನೆಗಳು ಏನೇ ಆಗಿದ್ರೂ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಭಾರತದಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಕಾರ್ಯಕ್ಷಮತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯನ್ನು ಜುಲೈ 30, 2022 ಪ್ರಾರಂಭಿಸಲಾಗಿದೆ. ನೋಡಿ, ರ್ಯಾಂಪ್ ರೈಸಿಂಗ್ ಆ್ಯಂಡ್ ಅಕ್ಸಲರೇಟಿಂಗ್ MSME ಕಾರ್ಯಕ್ಷಮತೆ ಅಂತ ಕರಿತೀವಿ. ಸೊ ಈ ರ್ಯಾಂಪ್ ಫುಲ್ ಫಾರ್ಮ್ ಇದು. ಸೊ ವಿಶ್ವ ಬ್ಯಾಂಕ್ ಬೆಂಬಲಿತ ಕಾರ್ಯಕ್ರಮವಾಗಿದೆ. ಜುಲೈ 30, 2022 ಇದನ್ನು ಪ್ರಾರಂಭಿಸಲಾಗಿದೆ, ನೆನಪಿರಲಿ. ನೆಕ್ಸ್ಟ್ ಕ್ವಶನ್ ನೋಡಿ, ಪ್ರಾಚೀನ ಮತ್ತು ಮಧ್ಯಕಾಲೀನ ಯುಗದಲ್ಲಿ ಕಾಶ್ಮೀರದ ಇತಿಹಾಸದ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಕಾಶ್ಮೀರದ ಇತಿಹಾಸ, ಒಂದನೇ ಹೇಳಿಕೆ ಗಮನಿಸಿ. ಕಾಶ್ಮೀರವು ಅಶೋಕನ ಸಾಮ್ರಾಜ್ಯದ ಭಾಗವಾಗಿತ್ತು ಮತ್ತು ಶ್ರೀನಗರವನ್ನು ಅಶೋಕನಿಂದ ಸ್ಥಾಪಿಸಲ್ಪಟ್ಟಿದೆ. ಇನ್ನು ಕಲ್ಲಣನ ಅಧಿಕೃತ ಕೃತಿ ರಾಜತರಂಗಿಣಿ, ಇದು ಕಾಶ್ಮೀರದ ಇತಿಹಾಸವನ್ನು ಕುರಿತು ಹೇಳುತ್ತದೆ. ಮೂರನೇ ಹೇಳಿಕೆ ನೋಡಿ, ಜೈನ್ ಉಲ್ ಅಬಿದಿನ್ ಎಂಬರು ಕಾಶ್ಮೀರದ ಅಕ್ಬರ್ ಎಂದು ಕರೆಯಲ್ಪಡ್ತಕ್ಕಂಥ ಇವರು ಆ ಕಾಶ್ಮೀರದ ಮಹಾನ್ ಉದಾರವಾದಿ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ನಾಲ್ಕನೇ ಹೇಳಿಕೆ ನೋಡಿ, ಅಕ್ಬರನಿಂದ ಕಾಶ್ಮೀರವನ್ನು ಮೊಘಲ್ ಸಾಮ್ರಾಜ್ಯಕ್ಕೆ ಸೇರ್ಪಡೆಗೊಳಿಸಲಾಯಿತು. ನೋಡಿ, ಈ ಹೇಳಿಕೆಗಳಲ್ಲಿ ಯಾವ್ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಆಪ್ಷನ್ ನಂಬರ್ 4 ಸ್ನೇಹಿತರೆ, ಮೇಲಿನ ಎಲ್ಲವೂ ಹೇಳಿಕೆ ಸರಿಯಾಗಿದೆ. ಯಾಕಂದರೆ ಗಮನಿಸಬಹುದು, ಅಕ್ಬರ್ನ ಮುಂಚೆ ಹಲವಾರು ಮೊಘಲ್ ರಾಜರು ಆಳ್ವಿಕೆಯನ್ನು ನಡೆಸ್ತಾರೆ. ಅಂದರೆ ಬಾಬರ್ ಆಳ್ವಿಕೆ ನಡೆಸ್ತಾನೆ, ಹುಮಾಯೂನ್ ನಡೆಸ್ತಾನೆ.
ಎಲ್ಲರೂ ಆಳ್ವಿಕೆಯನ್ನು ನಡೆಸಿದರೂ ಕೂಡ ಯಾರೊಬ್ಬರೂ ಕೂಡ ಮೊಘಲ್ ಸಾಮ್ರಾಜ್ಯಕ್ಕೆ ಕಾಶ್ಮೀರವನ್ನು ಸೇರ್ಪಡೆಗೊಳಿಸಲು ಅರ್ಹರಾಗಿರುವುದಿಲ್ಲ, ಸಮರ್ಥರಾಗಿರುವುದಿಲ್ಲ. ಆದರೆ ಅಕ್ಬರ್ನ ಕಾಲಾವಧಿಯಲ್ಲಿ ಕಾಶ್ಮೀರ ಸೇರ್ಪಡೆಗೊಳ್ಳುತ್ತದೆ. ಜೊತೆಗೆ ಕಾಶ್ಮೀರದ ಅಕ್ಬರ್ ಅಂತ ಯಾರನ್ನು ಕರೀತಾರೆ ಅಂತ ಕೇಳಿದರೆ ಜೈನ್ ಉಲ್ ಅಬಿದೀನ್ ಅಂತ ಕರಿತೀವಿ. ಕಲ್ಲಣನು ಬರೆದಿರ್ತಂಥ ರಾಜತರಂಗಿಣಿ ಕಾಶ್ಮೀರದ ಇತಿಹಾಸವನ್ನು ಕುರಿತು ಹೇಳುತ್ತದೆ. ಕಾಶ್ಮೀರವು ಅಶೋಕನ ಸಾಮ್ರಾಜ್ಯವಾಗಿತ್ತು. ಕಾಶ್ಮೀರದಲ್ಲಿರತಕ್ಕಂಥ ಶ್ರೀನಗರ ಏನಿದೆ ಇದನ್ನು ಅಶೋಕನಿಂದ ಸ್ಥಾಪಿಸಲ್ಪಟ್ಟಿದೆ. ಸೊ ಎಲ್ಲ ಹೇಳಿಕೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟು, ನೆನಪಿರಲಿ. ನೆಕ್ಸ್ಟ್ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ನಮಸ್ತೆ ಪೋರ್ಟಲ್ ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ನೋಡಿ, ನಮಸ್ತೆ ಪೋರ್ಟಲ್, ಓಕೆ, ನಮಸ್ತೆ ಪೋರ್ಟಲ್ ಅಂತ ಕರಿತೀವಿ. ಸರಿಯಾದಂಥ ಉತ್ತರ ಸಾಂಪ್ರದಾಯಿಕ ಔಷಧ, ಆಪ್ಷನ್ ನಂಬರ್ 1 ಸರಿಯಾಗಿದೆ. ಔಷಧ ವಲಯಕ್ಕೆ ಸಂಬಂಧಪಟ್ಟಿದೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ ನಮಸ್ತೆ, ನೋಡಿ ನಮಸ್ತೆ ಅಂದರೆ ನ್ಯಾಷನಲ್ ಆಯುಷ್ ಫೋರ್ವಿಟಿಟಿ ಮತ್ತು ಸ್ಟ್ಯಾಂಡರ್ಡೈಸ್ಡ್ ಟರ್ಮಿನಾಲಜಿಸ್ ಎಲೆಕ್ಟ್ರಾನಿಕ್ಸ್ ಪೋರ್ಟಲ್ ಅಂತ ಕರೀತಾರೆ. ಸೊ ನೋಡಿ, ಈ ಪೋರ್ಟಲ್ನ ವಿಸ್ತೃತ ರೂಪ ಏನು ಅಂತ ಕೇಳಬಹುದು ನಿಮಗೆ. ನ್ಯಾಷನಲ್ ಆಯುಷ್ ಮೋರ್ಬಿಲಿಟಿ ಮತ್ತು ಸ್ಟ್ಯಾಂಡರ್ಡೈಸ್ಡ್ ಟರ್ಮಿನಾಲಜಿ ಎಲೆಕ್ಟ್ರಾನಿಕ್ ಪೋರ್ಟಲ್. ಸೊ ಇದೊಂದು ಸಾಂಪ್ರದಾಯಿಕ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದೆ. ಆಯುರ್ವೇದ, ಯೋಗ ಮತ್ತು ನ್ಯಾಚುರೋಪತಿ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪತಿಯಂತಹ ಸಾಂಪ್ರದಾಯಿಕ ಔಷಧ ವ್ಯವಸ್ಥೆಗಳಲ್ಲಿನ ಪರಿಭಾಷೆಗಳ ದಾಖಲೀಕರಣ ಮತ್ತು ಪ್ರಮಾಣೀಕರಣದಲ್ಲಿ ಈ ಪೋರ್ಟಲ್ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಸಾರ್ವಜನಿಕ ಉದ್ಯಮಗಳ ಸಮಿತಿಯ ಕುರಿತು ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ನೋಡಿ, ಸಾರ್ವಜನಿಕ ಉದ್ಯಮಗಳ ಸಮಿತಿ, ನೀವು ಸಂವಿಧಾನವನ್ನು ಓದಬೇಕಾದ್ರೆ ಈ ಒಂದು ಮಾಹಿತಿ ನೋಡ್ತೀರಾ. ಅಂದರೆ ಸಂವಿಧಾನದಲ್ಲಿ ಮುಖ್ಯವಾಗಿ ಸಂಸದೀಯ ಸಮಿತಿಗಳು ಅಂತ ಬರ್ತವೆ. ಆ ಸಂಸದೀಯ ಸಮಿತಿಗಳಲ್ಲಿ ಅಂದಾಜು ಸಮಿತಿ ಆಗಿರ್ಬೋದು, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಆಗಿರ್ಬೋದು, ಈ ಥರದ ಒಟ್ಟು 14 ಸಮಿತಿಗಳು ಬರ್ತವೆ. ಆ 14 ಸಮಿತಿಗಳಲ್ಲೊಂದು ಸಾರ್ವಜನಿಕ ಉದ್ಯಮಗಳ ಸಮಿತಿ. ತುಂಬಾ ಇಂಪಾರ್ಟೆಂಟು, ಸಾರ್ವಜನಿಕ ಉದ್ಯಮಗಳ ಸಮಿತಿ. ಈ ಸಮಿತಿಗೆ ಸಂಬಂಧಪಟ್ಟಂತೆ ನೋಡಿ, 1ನೇ ಹೇಳಿಕೆ, ಸಮಿತಿಯು 5 ವರ್ಷಗಳ ನಿಗದಿತ ಅವಧಿಯನ್ನು ಹೊಂದಿರುತ್ತದೆ. 2ನೇ ಹೇಳಿಕೆ ನೋಡಿ, ಸಚಿವರು ಸಮಿತಿಯ ಸದಸ್ಯರಾಗಲು ಅರ್ಹರಲ್ಲ. ಓಕೆ, ಅರ್ಹರಲ್ಲ. 3ನೇದಾಗಿ, ಸಮಿತಿಯು ಸಂಸತ್ತಿನ ಉಭಯ ಸದನಗಳ ಸದಸ್ಯರನ್ನು ಒಳಗೊಂಡಿರುತ್ತದೆ. ಹಾಗಾದರೆ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಅಂದರೆ ಕೇವಲ 2 ಮತ್ತು 3ನೇ ಹೇಳಿಕೆ ಸರಿಯಾಗಿದೆ. ನೋಡಿ, ಸಮಿತಿಯು 5 ವರ್ಷಗಳ ನಿಗದಿತ ಅವಧಿಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸೊ 5 ವರ್ಷಗಳ ನಿಗದಿತ ಅವಧಿಯನ್ನು ಹೊಂದಿಲ್ಲ, ಕೇವಲ 1 ವರ್ಷ ನಿಗದಿ ಅವಧಿಯನ್ನು ಹೊಂದಿದೆ. ವರ್ಷಕ್ಕೊಮ್ಮೆ ಇದರ ಸದಸ್ಯರನ್ನು ಮತ್ತು ಅವಧಿಯನ್ನು ಚೇಂಜ್ ಮಾಡ್ತಾ ಹೋಗ್ತಾರೆ. ಮತ್ತು ಈ ಸಮಿತಿ ಏನಿದೆ, ಸಚಿವರು ಸದಸ್ಯರಾಗಲು ಅರ್ಹರಾಗಿರುವುದಿಲ್ಲ. ಸಚಿವರು ಅಂದರೆ ಮಂತ್ರಿಗಳು. ಓಕೆ, ಸೊ ಅಂದರೆ ಸಂಸತ್ ಮಂತ್ರಿಗಳು, ಲೋಕಸಭೆ ಆಗಿರ್ಬೋದು, ರಾಜ್ಯಸಭೆ ಏನಿದೆ ಅದರ ಮಂತ್ರಿಗಳು ಇದರ ಸದಸ್ಯರಾಗಲು ಅರ್ಹರಿರುವುದಿಲ್ಲ. ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಸಮಿತಿಯ ಅಂದರೆ ಸಂಸತ್ತಿನ ಉಭಯ ಸದನಗಳು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಗಳ ಸದಸ್ಯರನ್ನು ಒಳಗೊಂಡಿರುತ್ತದೆ. ನೋಡಿ, ಅವರ ಸದಸ್ಯರನ್ನು ಒಳಗೊಂಡಿರುತ್ತದೆ. ಸಮಿತಿಯ ಸದಸ್ಯರಾಗಲು ಇವರು ಅರ್ಹರಿರುವುದಿಲ್ಲ. ಇದು ಕೂಡ ನೆನಪಿರಬೇಕು. ಆ ಕಾರಣಕ್ಕಾಗಿ 2 ಮತ್ತು 3ನೇ ಹೇಳಿಕೆ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಫ್ಯೂರ್ ಫಾರ್ ಶ್ಯೂರ್ ಉಪಕ್ರಮವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ? ನೋಡಿ, ಫ್ಯೂರ್ ಫಾರ್ ಶ್ಯೂರ್ ಇನಿಷಿಯೇಟಿವ್, ಎಲ್ ಪಿ ಜಿ ಸಂಬಂಧಪಟ್ಟಿರ್ತಕ್ಕಂಥದ್ದು. ಓಕೆ, ಇದು ಕೂಡ ನೆನಪಿರಲಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ. ಭಾರತದಲ್ಲಿ ರಬಿ ಮತ್ತು ಖಾರಿಫ್ ಋತುಗಳಲ್ಲಿ ಈ ಕೆಳಗಿನ ಯಾವ ಬೆಳೆಗಳನ್ನು ಬೆಳೆಯಲಾಗುತ್ತದೆ? ನೋಡಿ, ರಬಿ ಮತ್ತು ಖಾರಿಫ್ ಋತುಗಳಲ್ಲಿ ಕೆಳಗಿನ ಯಾವ ಬೆಳೆಗಳನ್ನು ಬೆಳೆಯಲಾಗುತ್ತದೆ ಅಂತ ಕೇಳ್ತಾರೆ. ಸರಿಯಾದಂಥ ಉತ್ತರ ಸ್ನೇಹಿತರೆ ಕೇವಲ 1 ಮತ್ತು 3, ಆಪ್ಷನ್ ನಂಬರ್ 3 ಸರಿಯಾಗಿದೆ. ಇಲ್ಲಿ ಒರಟು ಧಾನ್ಯಗಳೇನಿದ್ದಾವೆ, ಸೊ ಒರಟು ಧಾನ್ಯಗಳನ್ನು ಯಾವುದೇ ಕಾರಣಕ್ಕೂ ರಬಿ ಆಗಲಿ ಖಾರಿಫ್ ಬೆಳೆಯಲ್ಲಾಗಲಿ ಬೆಳೆಯುವುದಿಲ್ಲ. ಇದು ನೆನಪಿರಬೇಕು. ಒರಟು ಧಾನ್ಯಗಳು ಅಂತ ಅಂದರೆ ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು. ಸೊ ಈ ತರಹದ ಬೆಳೆಗಳು ಒರಟಾಗಿರ್ತಕ್ಕಂಥ ಕಾಳುಗಳು
ಅಂದರೆ ಕಾಳುಗಳೇನಿರ್ತವೆ ಇವುಗಳನ್ನು ಯಾವುದೇ ಕಾರಣಕ್ಕೂ ರಬಿ ಅಥವಾ ಖಾರಿಫ್ನಲ್ಲಿ ಬೆಳೆಯುವುದಿಲ್ಲ. ಸಪ್ರೇಟ್ ಒಂದು ಒರಟಾಗಿರ್ತಕ್ಕಂಥ ಧಾನ್ಯಗಳ ಒಂದು ಅವಧಿ ಬರುತ್ತೆ. ಓಕೆ, ಆ ಕಾಲದಲ್ಲಿ ಅಂದರೆ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಈ ಅವಧಿಯಲ್ಲಿ ಇದನ್ನು ಬೆಳೆಯಲಾಗುತ್ತದೆ. ಓಕೆ, ಆ ಕಾರಣಕ್ಕಾಗಿ 1 ಮತ್ತು 3 ಮಾತ್ರ ಸರಿಯಾಗಿದೆ. ಅಕ್ಕಿ ಮತ್ತು ಗೋಧಿಯನ್ನು ಹೊರತುಪಡಿಸಿ ಇತರೆ ಧಾನ್ಯಗಳನ್ನು ಒರಟಾದ ಧಾನ್ಯಗಳು ಎಂದು ನಾವು ಕರೆಯುತ್ತೇವೆ. ಈ ಒರಟಾದ ಧಾನ್ಯಗಳು ನೋಡಿ ಪೌಷ್ಟಿಕಾಂಶದ ಮೌಲ್ಯ, ಹೆಚ್ಚಿನ ಪೌಷ್ಟಿಕಾಂಶದ ಮೌಲ್ಯವನ್ನು ಹೊಂದಿರುತ್ತವೆ. ಉದಾಹರಣೆ ಜೋಳ, ಬಾಜ್ರಾ, ರಾಗಿ, ಜೋಳ ಇತ್ಯಾದಿ. ಓಕೆ, ಜೋಳದಲ್ಲಿ ವೆರೈಟಿ ಜೋಳಗಳು ಬರುತ್ತವೆ. ಸೊ ರಾಗಿಯನ್ನು ಒರಟಾದ ಧಾನ್ಯ ಎಂದು ನಾವು ಕರೆಯುತ್ತೇವೆ. ಇನ್ನು ಜೈದ್ ಬೆಳೆಗಳು ಅಂತ ಬರ್ತವೆ ಸ್ನೇಹಿತರೆ. ಈ ಬೆಳೆಗಳನ್ನು ಖಾರಿಫ್ ಮತ್ತು ರಬಿ ಋತುಗಳ ನಡುವೆ ಅಂದರೆ ಮಾರ್ಚ್, ಜೂನ್ ನಡುವೆ ಬೆಳೆಯಲಾಗುತ್ತದೆ. ನೋಡಿ, ಒರಟು ಧಾನ್ಯಗಳು ಅಂತಂದರೆ ನಾನು ಹೇಳಿದಂತೆ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಅವಧಿಯಲ್ಲಿ ಒರಟು ಧಾನ್ಯಗಳನ್ನು ಬೆಳೆದರೆ ಮಾರ್ಚ್ ಟು ಜೂನ್ ನಡುವೆ ಅಂದರೆ ಖಾರಿಫ್ ಋತು ಆರಂಭವಾಗುವುದಕ್ಕಿಂತ ಮುಂಚೆ ಜೈದ್ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ಜೈದ್ ಬೆಳೆಗಳು ಅಂದರೆ ಇವು ಬೇಗನೆ ಹಣ್ಣಾಗುವಂತಹ ಬೆಳೆಗಳು. ಅಂದರೆ ಸೌತೆಕಾಯಿ, ಕುಂಬಳಕಾಯಿ, ಹಾಗಲಕಾಯಿ, ಕಲ್ಲಂಗಡಿ ಇವು ಜೆಡ್ ಅಥವಾ ಜೈಡ್ ಬೆಳೆಗಳಾಗಿರುತ್ತವೆ. ಇನ್ನುಳಿದಂತೆ ರವಿ ಬೇಸಾಯ ಇದರ ನಂತರ ಬರ್ತಕ್ಕಂಥದ್ದು, ನೆನಪಿರಲಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ. ಭಾರತೀಯ ಇತಿಹಾಸದಲ್ಲಿ 19ನೇ ಶತಮಾನದಲ್ಲಿ ಡ್ಯಾಶಿಗೆ ಸಂಬಂಧಪಟ್ಟಿದೆ. ನೋಡಿ, 19ನೇ ಶತಮಾನದಲ್ಲಿ ಡ್ಯಾಶ್ ಸಂಬಂಧಿಸಿದೆ. ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4, ವಸಾಹತುಶಾಹಿ ಮತ್ತು ರಾಷ್ಟ್ರೀಯತೆ. ಇದನ್ನು ಗಮನಿಸಬೇಕು ಸ್ನೇಹಿತರೆ. ವಸಾಹತುಶಾಹಿ, ರಾಷ್ಟ್ರೀಯತೆ ಅಂತಂದರೆ ವಸಾಹತುಶಾಹಿ ಅಂದರೆ ಬ್ರಿಟನ್ ಏನಿದೆ, ಬ್ರಿಟನ್ ವಸಾಹತುಶಾಹಿಗೆ ನಾಂದಿಯಾಗಿರ್ತಕ್ಕಂಥ ವಿಶ್ವದಲ್ಲೇ ಒಂದು ದೇಶ. ಸೊ ಅಂದರೆ ಮೂಲತಃವಾಗಿ ಇಂಗ್ಲೆಂಡಿನಲ್ಲಿ ಹುಟ್ಟಿರ್ತಕ್ಕಂಥ ಕ್ರಿಕೆಟ್ ಏನಿದೆ ಭಾರತದಲ್ಲಿ ಬೆಳೆದು ಭಾರತದಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೀತು. ಇದನ್ನೇ ನಾವು ವಸಾಹತುಶಾಹಿ ಅಂದರೆ ಬೇರೆ ದೇಶದಿಂದ ಒಂದು ಯಾವುದೇ ವಸ್ತು ಅಥವಾ ಏನೇ ಒಂದು ನಮ್ಮ ದೇಶದಲ್ಲಿ ಬೆಳವಣಿಗೆ ಆಗ್ತಾಯಿದ್ರೆ ಅಥವಾ ಇಂಗ್ಲೀಷ್ ಭಾಷೆ ಭಾರತದಲ್ಲಿ ಬೆಳವಣಿಗೆ ಆಗ್ತಾಯಿದೆ, ಇದು ವಸಾಹತುಶಾಹಿಯ ಆಳ್ವಿಕೆಯ ಒಂದು ಬೆಳವಣಿಗೆ ಅಂತ ಕರಿತೀವಿ. ಇದರಿಂದ ರಾಷ್ಟ್ರೀಯತೆಯ ಪರಿಕಲ್ಪನೆ ಮೂಡುತ್ತದೆ. ಆ ಕಾರಣಕ್ಕಾಗಿ 19ನೇ ಶತಮಾನ ಏನಿದೆ ಭಾರತದಲ್ಲಿ ವಸಾಹತುಶಾಹಿ ಮತ್ತು ರಾಷ್ಟ್ರೀಯತೆಯ ಕಾಲ ಎಂದು ಪರಿಗಣಿಸಲ್ಪಟ್ಟಿದೆ. ಸುಮಾರು ಸರಿ ಎಕ್ಸಾಮ್ಗಳಲ್ಲೂ ಕೂಡ ಕೇಳಿದ್ದಾರೆ ಇದನ್ನು. ನೋಡಿ, 200 ವರ್ಷಗಳಿಂದ ಭಾರತವನ್ನು ವಸಾಹತುವನ್ನಾಗಿ ಮಾಡಿಕೊಂಡಿರುವ ಇಂಗ್ಲೆಂಡಿನಲ್ಲಿ ಕ್ರಿಕೆಟ್ ತನ್ನ ಮೂಲವನ್ನು ಹೊಂದಿತ್ತು. ಅಂದರೆ ಇಂಗ್ಲೆಂಡಿನಲ್ಲಿ ಮೂಲತಃ ಕ್ರಿಕೆಟ್ ಇತ್ತು. ಹಲವು ವರ್ಷಗಳಲ್ಲಿ ಬ್ರಿಟಿಷರು ಭಾರತೀಯ ಮೇಲೆ ಹಲವು ರೀತಿಯಲ್ಲಿ ಪ್ರಭಾವ ಬೀರಿದರು. ಅವುಗಳಲ್ಲಿ ಒಂದು ಕ್ರಿಕೆಟನ್ನು ಭಾರತಕ್ಕೆ ತಂದಿದ್ದು ಬ್ರಿಟಿಷ್ ಆಡಳಿತಗಾರರು. ಆರಂಭದಲ್ಲಿ ಈ ಆಟವನ್ನು ಬ್ರಿಟಿಷ್ ಪ್ರಜೆಗಳ ನಡುವೆ ಆಡಲಾಯಿತು. ನಂತರ ಅದು ಆಳುವ ವರ್ಗ ಮತ್ತು ರಾಜಮನೆತಗಳ ಪ್ರೋತ್ಸಾಹದ ಪರಿಣಾಮವಾಗಿ ಭಾರತದ ನೆಲದಲ್ಲಿ ಆಳವಾಗಿ ಬೇರು ಬಿಟ್ಟಿತು. ಭಾರತೀಯರು ಸ್ವಾಯತ್ತವಾಗಿ ಆಡಲು ಮತ್ತು ಗ್ರೇಟ್ ಬ್ರಿಟನ್ ತಂಡದ ಭಾಗವಾಗಿರುವುದರಿಂದ ಕ್ರಿಕೆಟ್ ರಾಷ್ಟ್ರೀಯತೆಯ ಭಾವನೆಗಳನ್ನು ಹುಟ್ಟಿಹಾಕಿತು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಪ್ರಾಚೀನ ದಕ್ಷಿಣ ಭಾರತದಲ್ಲಿ ದಾಖಲಾದ ಮೊದಲ ಸಾಹಿತ್ಯ ಪ್ರಕಾರ ಯಾವುದು? ನೋಡಿ, ದಕ್ಷಿಣ ಭಾರತದ ಮೊಟ್ಟ ಮೊದಲ ಸಾಹಿತ್ಯ ಪ್ರಕಾರ ಸಂಗಮ್ ಸಾಹಿತ್ಯ ಎಂಬುದು ನೆನಪಿರಬೇಕು ನಿಮಗೆ. ಓಕೆ, ದಕ್ಷಿಣ ಭಾರತದಲ್ಲೇ ಸಂಗಮ್ ಸಾಹಿತ್ಯವು ಸರಿಸುಮಾರು 300 BCEನಿಂದ 300 CE ರಚಿತವಾಗಿರತಕ್ಕಂಥ ಒಂದು ಕಾಲ. ಸಂಗಮ್ ಸಾಹಿತ್ಯದಲ್ಲಿ ಯಾವ ಭಾಷೆಯನ್ನು ನಾವು ಬಳಸಲಾಯಿತು ಅಂತ ಕೇಳಿದರೆ ತಮಿಳು ಭಾಷೆ, ಇದು ನೆನಪಿರಬೇಕು. ತಮಿಳು ಭಾಷೆ ಸರಿಯಾಗಿರ್ತಕ್ಕಂಥದ್ದು. ಸಂಗಮ್ ಎಂದರೆ ಸಂಘ ಎಂದರ್ಥ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. 19ನೇ ಶತಮಾನದಲ್ಲಿ ಭಾರತದಲ್ಲಿ ಯಾವ ಭಾಷೆಯಲ್ಲಿ ಗರಿಷ್ಠ ಸಾಹಿತ್ಯವನ್ನು ಬಳಸಲಾಯಿತು? ನೋಡಿ, ಬೆಂಗಾಳಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಭಾಷೆ 19ನೇ ಶತಮಾನದಲ್ಲಿ. ಯಾಕಂದರೆ ಆ ಕಾಲದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಬೆಂಗಾಳಿ ಭಾಷೆಯಲ್ಲಿ ಗೀತಾಂಜಲಿ ಅಂತಕ್ಕಂಥ ಒಂದು ಸಾಹಿತ್ಯವನ್ನು ರಚನೆ ಮಾಡ್ತಾರೆ. ಅದು ನೊಬೆಲ್ ಪ್ರಶಸ್ತಿಗೆ ಆಯ್ಕೆಯಾಗುತ್ತೆ. ಜೊತೆಗೆ ಅವರು ರಾಷ್ಟ್ರೀಯ ಗೀತೆಯನ್ನು ಬರೆದಂಥದ್ದು ಕೂಡ ಇದೇ ಭಾಷೆಯಲ್ಲಿ ಎಂಬುದು ಗಮನಿಸಬೇಕು. ವಿವಿಧ ಭಾಷೆಗಳ ಸಾಹಿತ್ಯ ಅಂದರೆ ಬಂಕಿಂ ಚಂದ್ರ ಚಟರ್ಜಿ ಆಗಿರ್ಬೋದು, ವಿವಿಧ ಸಾಹಿತಿಗಳೆಲ್ಲವರು ಈ ಕಾಲದಲ್ಲೇ ರಚನೆ ಆಯಿತು. ಆ ಕಾರಣಕ್ಕಾಗಿ
19ನೇ ಶತಮಾನದಲ್ಲಿ ಭಾರತದಲ್ಲಿ ಯಾವ ಭಾಷೆಯಲ್ಲಿ ಗರಿಷ್ಠ ಸಾಹಿತ್ಯ ಬರೆಯಲಾಯಿತು ಅಂತ ಕೇಳಿದ್ರೆ ಅದು ಬೆಂಗಾಳಿ ಭಾಷೆ. ಓಕೆ, ಸೊ ಇದು ಪ್ರಮುಖ ಮಾಹಿತಿ ಇವತ್ತಿಂದು. ಉಳಿದಂಥ ಅಂದರೆ ಪ್ರತಿದಿನ ಇನ್ನು ಮುಂದೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಪ್ರತಿನಿತ್ಯ ಈ ಜಿ ಕೆ ಕ್ವಶನ್ಗಳನ್ನು ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತಾರೆ ಅವರು. ಸೊ ಅದೇ ಕ್ವಶನ್ಗಳನ್ನು ಡೈಲಿ ನಾನು ನಿಮ್ಮ ಮುಂದೆ ಇನ್ನು ಮುಂದೆ ಅಪ್ಡೇಟ್ ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.